ಇಲ್ಲ, ಅದು ಯಾರು ಅಂತ ನಮಗೆ ಗೊತ್ತಿಲ್ಲ. ಯಾರು ಸಿಂಗಾಪುರಲ್ಲಿ ಕೂತ್ಕೊಂಡು ಸರ್ಕಾರ ಬೀಳಿಸುವಂಥ ಕೆಲಸ ಯಾರು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇವಾಗ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಒಂದು ಮಾತು ತಿಳ್ಕೊಳ್ಳಿ, ಈ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವಷ್ಟು ಶಕ್ತಿ ಯಾರಿಗೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ನಾವು 136 ಜನ ಶಾಸಕರಿದ್ದೀವಿ, ಯಾರೂ ಬೀಳಿಸೋದಕ್ಕಾಗೋದಿಲ್ಲ, ಯಾರ ಕೈಯಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಏನೋ ಹೇಳ್ಕೊಂಡು ಓಡಾಡ್ಕೊಂಡು ಸುತ್ಕೊಂಡು ಇರ್ಬೋದು ಯಾರನ್ನ, ಅಷ್ಟೇ ತಾನೇ. ಇದು ಬೀಳಿಸೋ ಅಂತ ಕೆಲಸ ಯಾರು ಮಾಡೋಕ್ಕಾಗಲ್ಲ, ಆ ಶಕ್ತಿನೂ ಯಾರಿಗೂ ಇಲ್ಲ. ಇದರಲ್ಲಿ ಬಂದುಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರು ನಮ್ಮ ಸಿದ್ದರಾಮಯ್ಯ ಇರೋವರೆಗೂ ಯಾವುದೂ ಕದಲ್ಸೋಕ್ಕಾಗೋದಿಲ್ಲ. ಒಂಥರ ಅವರಿಬ್ಬರು ನಮಗೆ ಬಂದುಬಿಟ್ಟೆ ನಮಗೆ ನಮ್ಮ ಅಂತರ್ಗಂಗೆ ಬೆಟ್ಟ ಇದ್ದಂಗೆ, ನಮಗೆ ಅವರು ಅಂತರ್ಗಂಗೆ ಬೆಟ್ಟ ಇದ್ದಾಗ ಆ ಬೆಟ್ಟನ ಯಾರು ಕದಲ್ಸೋಕ್ಕಾಗೋದಿಲ್ಲ. ಅದರಿಂದ ಯಾರು ಮಾತಾಡೋರು ಮಾತಾಡ್ಕೋಬೋದು, ಇವು ಬಂದು ಯಾರನ್ನ ಮಾತಾಡ್ಕೊಂಡು ಹೋಗ್ಬೋದು, ಇದು ಅದು ಅಂತ ಹೇಳ್ಬೋದು. ಅದನ್ನು ನಾವೇನು ಮಾಡೋಕ್ಕಾಗಲ್ಲ, ಅವ್ರು ಮಾತಾಡ್ಕೊಳ್ಳಿ. ಅದೇ ಸರ್ಕಾರ ಸುಭಿಕ್ಷವಾಗಿದೆ, ಚೆನ್ನಾಗಿ ನಡೀತಾ ಇದೆ, ಖುಷಿಯಾಗಿದೆ ನಮ್ಮೆಲ್ಲ. ಇಲ್ಲ, ಖಂಡಿತ ಆ ಥರ ಬೆಳವಣಿಗೆ ನಡೆದಿಲ್ಲ. ಗಾಳಿ ಹೇಳ್ಬಿಟ್ಟು ಬರುತ್ತಾ ನಮಗೆ, ಮಳೆ ಹೇಳ್ಬಿಟ್ಟು ಬರುತ್ತಾ? ಮಳೆನೂ ನಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಬರೋದಿಲ್ಲ, ಗಾಳಿನೂ ಬರುತ್ತೆ ಅಂತ ಹೇಳ್ಬಿಟ್ಟು ಬರೋದಿಲ್ಲ. ಬಿ ಕೆ ಹರಿಪ್ರಸಾದ್ ಮಾತನ್ನು ಅಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ ನೀವು. ಸುಳ್ಳು, ಅದು ನೀವು ಕೇಳ್ತಾ ಇರೋದು ಸುಳ್ಳು ಕ್ವಶನು. ರಮೇಶ್ ಕುಮಾರ್ ಸ್ವಾಮಿಗಳಿಗೆ ರಾಜ್ಯಸಭಾ ಸದಸ್ಯರಾಗಬೇಕು ಅಂತ ನಮ್ಮ ಜಿಲ್ಲೆಯ ಶಾಸಕರು ನಾವು ಯಾರೂ ಕೇಳೂ ಇಲ್ಲ. ರಮೇಶ್ ಕುಮಾರ್ ಅವರಿಗೆ ಅಂಥ ದರಿದ್ರನೂ ಯಾವುದೂ ಇಲ್ಲ. ಆ ರಮೇಶ್ ಕುಮಾರ್ ಏನಾದರೂ ಇದ್ದರೂ ಕೋಲಾರ ಹುಲಿನೇ ರಮೇಶ್ ಕುಮಾರು. ಅಧಿಕಾರಕ್ಕೋಸ್ಕರ ಯಾರ ಹತ್ರನೂ ಹೋಗಿ ಅವರು ಕೈ ಚಾಚುವಂಥ ಕೆಲಸ ಅವರಿಲ್ಲ. ಅವರು ಮನೆ ಬಾಗಿಲಿಗೆ ಬಂದಿದ್ದಂತನ್ನೇ ಬೇಡ ಅಂತ ಹೇಳುವಂಥ ಒಂದು ವ್ಯಕ್ತಿ ಅವರು ನ್ಯಾಯ ನೀತಿ ಧರ್ಮ ಅಂತ ಪಾಲನೆ ಮಾಡುವಂಥವ್ರು. ರಮೇಶ್ ಕುಮಾರ್ಗೆ ಆಗಬೇಕು ಅಂತ ಹೇಳಿದ್ರೆ ಒಂದು ಮಾತು ಹೇಳಿದ್ರೆ ಅವರು ವಿಸಿಲ್ ಹೊಡೆಯುವಷ್ಟು ಟೈಮಲ್ಲಿ ಅವ್ರಿಗೆ ಯಾವ ಪೋಸ್ಟ್ ಬೇಕೋ ಅದು ಸಿಗುತ್ತೆ ಅವರಿಗೆ, ಅದರಲ್ಲೇ ಡೌಟ್ ಏನಿಲ್ಲ. ಅವರು ಬೇಡ ಅಂತ ಇದ್ದಾರೆ. ಜನ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ, ಅವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಅವ್ರೇನಾದರೂ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ವಿಸಿಲ್ ಹೊಡೆಯೋ ಸೌಂಡ್ ಅಷ್ಟೊತ್ತಿಗೆ ಅವ್ರಿಗೆ ಪೋಸ್ಟ್ ಬರುತ್ತೆ, ಯಾವ್ದು ಬೇಕು, ರಾಜ್ಯಸಭಾ ಮೆಂಬರ್ ಬೇಕು, ಇನ್ನೊಂದು ಬೇಕೋ ಬರುತ್ತೆ ಅವ್ರಿಗೆ ಅಷ್ಟು ಶಕ್ತಿ ಇದೆ. ಅವ್ರ ಹಿಂದ್ಗಡೆ ನಮ್ಮೆಲ್ಲರ ಶಕ್ತಿ ಅವ್ರ ಹಿಂದ್ಗಡೆ ಇದೆ. ಇಲ್ಲ, ಅದು ಯಾರು ಅಂತ ನಮಗೆ ಗೊತ್ತಿಲ್ಲ. ಯಾರು ಸಿಂಗಾಪುರಲ್ಲಿ ಕೂತ್ಕೊಂಡು ಸರ್ಕಾರ ಬೀಳಿಸುವಂಥ ಕೆಲಸ ಯಾರು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇವಾಗ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಒಂದು ಮಾತು ತಿಳ್ಕೊಳ್ಳಿ, ಈ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವಷ್ಟು ಶಕ್ತಿ ಯಾರಿಗೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ನಾವು 136 ಜನ ಶಾಸಕರಿದ್ದೀವಿ, ಯಾರೂ ಬೀಳಿಸೋದಕ್ಕಾಗೋದಿಲ್ಲ, ಯಾರ ಕೈಯಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಏನೋ ಹೇಳ್ಕೊಂಡು ಓಡಾಡ್ಕೊಂಡು ಸುತ್ಕೊಂಡು ಇರ್ಬೋದು ಯಾರನ್ನ, ಅಷ್ಟೇ ತಾನೇ. ಇದು ಬೀಳಿಸೋ ಅಂತ ಕೆಲಸ ಯಾರು ಮಾಡೋಕ್ಕಾಗಲ್ಲ, ಆ ಶಕ್ತಿನೂ ಯಾರಿಗೂ ಇಲ್ಲ. ಇದರಲ್ಲಿ ಬಂದುಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರು ನಮ್ಮ ಸಿದ್ದರಾಮಯ್ಯ ಇರೋವರೆಗೂ ಯಾವುದೂ ಕದಲ್ಸೋಕ್ಕಾಗೋದಿಲ್ಲ. ಒಂಥರ ಅವರಿಬ್ಬರು ನಮಗೆ ಬಂದುಬಿಟ್ಟೆ ನಮಗೆ ನಮ್ಮ ಅಂತರ್ಗಂಗೆ ಬೆಟ್ಟ ಇದ್ದಂಗೆ, ನಮಗೆ ಅವರು ಅಂತರ್ಗಂಗೆ ಬೆಟ್ಟ ಇದ್ದಾಗ ಆ ಬೆಟ್ಟನ ಯಾರು ಕದಲ್ಸೋಕ್ಕಾಗೋದಿಲ್ಲ. ಅದರಿಂದ ಯಾರು ಮಾತಾಡೋರು ಮಾತಾಡ್ಕೋಬೋದು, ಇವು ಬಂದು ಯಾರನ್ನ ಮಾತಾಡ್ಕೊಂಡು ಹೋಗ್ಬೋದು, ಇದು ಅದು ಅಂತ ಹೇಳ್ಬೋದು. ಅದನ್ನು ನಾವೇನು ಮಾಡೋಕ್ಕಾಗಲ್ಲ, ಅವ್ರು ಮಾತಾಡ್ಕೊಳ್ಳಿ. ಅದೇ ಸರ್ಕಾರ ಸುಭಿಕ್ಷವಾಗಿದೆ, ಚೆನ್ನಾಗಿ ನಡೀತಾ ಇದೆ, ಖುಷಿಯಾಗಿದೆ ನಮ್ಮೆಲ್ಲ. ಇಲ್ಲ, ಖಂಡಿತ ಆ ಥರ ಬೆಳವಣಿಗೆ ನಡೆದಿಲ್ಲ. ಗಾಳಿ ಹೇಳ್ಬಿಟ್ಟು ಬರುತ್ತಾ ನಮಗೆ, ಮಳೆ ಹೇಳ್ಬಿಟ್ಟು ಬರುತ್ತಾ? ಮಳೆನೂ ನಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಬರೋದಿಲ್ಲ, ಗಾಳಿನೂ ಬರುತ್ತೆ ಅಂತ ಹೇಳ್ಬಿಟ್ಟು ಬರೋದಿಲ್ಲ. ಬಿ ಕೆ ಹರಿಪ್ರಸಾದ್ ಮಾತನ್ನು ಅಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ ನೀವು. ಸುಳ್ಳು, ಅದು ನೀವು ಕೇಳ್ತಾ ಇರೋದು ಸುಳ್ಳು ಕ್ವಶನು. ರಮೇಶ್ ಕುಮಾರ್ ಸ್ವಾಮಿಗಳಿಗೆ ರಾಜ್ಯಸಭಾ ಸದಸ್ಯರಾಗಬೇಕು ಅಂತ ನಮ್ಮ ಜಿಲ್ಲೆಯ ಶಾಸಕರು ನಾವು ಯಾರೂ ಕೇಳೂ ಇಲ್ಲ. ರಮೇಶ್ ಕುಮಾರ್ ಅವರಿಗೆ ಅಂಥ ದರಿದ್ರನೂ ಯಾವುದೂ ಇಲ್ಲ. ಆ ರಮೇಶ್ ಕುಮಾರ್ ಏನಾದರೂ ಇದ್ದರೂ ಕೋಲಾರ ಹುಲಿನೇ ರಮೇಶ್ ಕುಮಾರು. ಅಧಿಕಾರಕ್ಕೋಸ್ಕರ ಯಾರ ಹತ್ರನೂ ಹೋಗಿ ಅವರು ಕೈ ಚಾಚುವಂಥ ಕೆಲಸ ಅವರಿಲ್ಲ. ಅವರು ಮನೆ ಬಾಗಿಲಿಗೆ ಬಂದಿದ್ದಂತನ್ನೇ ಬೇಡ ಅಂತ ಹೇಳುವಂಥ ಒಂದು ವ್ಯಕ್ತಿ ಅವರು ನ್ಯಾಯ ನೀತಿ ಧರ್ಮ ಅಂತ ಪಾಲನೆ ಮಾಡುವಂಥವ್ರು. ರಮೇಶ್ ಕುಮಾರ್ಗೆ ಆಗಬೇಕು ಅಂತ ಹೇಳಿದ್ರೆ ಒಂದು ಮಾತು ಹೇಳಿದ್ರೆ ಅವರು ವಿಸಿಲ್ ಹೊಡೆಯುವಷ್ಟು ಟೈಮಲ್ಲಿ ಅವ್ರಿಗೆ ಯಾವ ಪೋಸ್ಟ್ ಬೇಕೋ ಅದು ಸಿಗುತ್ತೆ ಅವರಿಗೆ, ಅದರಲ್ಲೇ ಡೌಟ್ ಏನಿಲ್ಲ. ಅವರು ಬೇಡ ಅಂತ ಇದ್ದಾರೆ. ಜನ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ, ಅವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಅವ್ರೇನಾದರೂ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ವಿಸಿಲ್ ಹೊಡೆಯೋ ಸೌಂಡ್ ಅಷ್ಟೊತ್ತಿಗೆ ಅವ್ರಿಗೆ ಪೋಸ್ಟ್ ಬರುತ್ತೆ, ಯಾವ್ದು ಬೇಕು, ರಾಜ್ಯಸಭಾ ಮೆಂಬರ್ ಬೇಕು, ಇನ್ನೊಂದು ಬೇಕೋ ಬರುತ್ತೆ ಅವರಿಗೆ ಅಷ್ಟು ಶಕ್ತಿ ಇದೆ. ಅವ್ರ ಹಿಂದ್ಗಡೆ ನಮ್ಮೆಲ್ಲರ ಶಕ್ತಿ ಅವ್ರ ಹಿಂದ್ಗಡೆ ಇದೆ.